ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಒಂದು ವಿಡಿಯೋದಲ್ಲಿ KSOUನಲ್ಲಿ ನಿಮ್ಮ ರಿಸಲ್ಟನ್ನು ಹೇಗೆ ಆನ್ಲೈನ್ ಮುಖಾಂತರ ಚೆಕ್ ಮಾಡುವುದು, ಹಾಗೆ ರಿಸಲ್ಟ್ ಚೆಕ್ ಮಾಡಿದ ಮೇಲೆ ನೀವು ಪಡೆದುಕೊಂಡಿರುವಂತಹ ಮಾರ್ಕ್ಸ್ ಅಥವಾ ಅಂಕಗಳಿಂದ ನಿಮಗೆ ತೃಪ್ತಿ ಆಗಿಲ್ಲ ಅಥವಾ ನಿಮಗೆ ಇನ್ನೂ ಹೆಚ್ಚಿಗೆ ಅಂಕಗಳು ಬರಬೇಕಿತ್ತು ಅಂತ ಅನಿಸಿದರೆ ನೀವು ಹೇಗೆ ಫೋಟೋ ಕಾಪಿಗೆ ಅಥವಾ ಇವ್ಯಾಲ್ಯೂಯೇಷನ್ಗೆ ನಿಮ್ಮ ಮೊಬೈಲ್ ಮುಖಾಂತರನೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವುದು ಅಂತ ನೋಡೋಣ. ಓಕೆ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ KSOUಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ. ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ ಓಪನ್ ಮಾಡುವ ಮುಖಾಂತರ ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಈ ಪ್ಲೇಲಿಸ್ಟನ್ನು ಓಪನ್ ಮಾಡಿ. ಓಕೆ, ನಿಮಗೆ ಯಾವುದಾದ್ರೂ ಈ ಒಂದು ವಿಡಿಯೋಗಳಲ್ಲಿ ಹೆಲ್ಪ್ ಆಗ್ತಿದ್ರೆ ಅವುಗಳನ್ನು ಸಹ ನೀವು ನೋಡ್ಬೋದು. ಓಕೆ, ಸದ್ಯಕ್ಕೆ ಈಗ ನಾವು ಈ ಒಂದು KSOU ಏನು ಪೋರ್ಟಲ್ ಇದೆ ಅದರ ಮುಖಾಂತರ ಹೇಗೆ ರಿಸಲ್ಟನ್ನು ಚೆಕ್ ಮಾಡುವುದು, ಹಾಗೆ ಫೋಟೋ ಕಾಪಿ ಅಥವಾ ಇವ್ಯಾಲ್ಯೂಯೇಷನ್ಗೆ ಅರ್ಜಿಯನ್ನು ಸಲ್ಲಿಸುವುದು ಅಂತ ನೋಡೋಣ. ನೀವು ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಜಸ್ಟ್ KSOU ಅಂತ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಓಕೆ, ಇಲ್ಲಿ ಏನಿದೆ KSOUportal.com ಅಂತ ಏನಿದೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಸದ್ಯಕ್ಕೆ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡೋದಂತ ಹೇಗೆ ಅಂತ ನೋಡೋಣ. ಇಲ್ಲಿ ಏನು ರಿಸಲ್ಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಒಂದು ರಿಸಲ್ಟನ್ನು ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ತಿದ್ರೆ ಇಲ್ಲಿ ಮೇಲ್ಗಡೆ ಏನು 3 ಡಾಟ್ ಇರುವಂತಹ ಐಕಾನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಡೆಸ್ಕ್ಟಾಪ್ ಸೈಟ್ ಏನಿದೆ ಈ ಒಂದು ಚೆಕ್ ಬಾಕ್ಸನ್ನು ರೈಟ್ ಮಾಡಿ ಇಟ್ಕೊಂಡಿರಿ. ಓಕೆ, ಈಗ ಇಲ್ಲಿ ಕಾಣ್ತಿರುವಂತಹ ರಿಸಲ್ಟ್ಸ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಈ ರಿಜಿಸ್ಟ್ರೇಷನ್ ನಂಬರ್ ಫಾರ್ ಎಕ್ಸಾಂಪಲ್ 08P2411 ಈ ಥರ ನಿಮ್ಮದು ಏನು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದನ್ನು ಎಂಟರ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಚೆಕ್ ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನು ಸಹ ಈಗ ಒಂದು ನಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡ್ತೇನೆ. ಓಕೆ, ನೀವಿಲ್ಲಿ ನೋಡ್ಬೋದು ನಮ್ಮ ರಿಜಿಸ್ಟ್ರೇಷನ್ ಎಂಟರ್ ಮಾಡಿ ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ರೀತಿಯಾದಂತಹ ಒಂದು ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ರೋಲ್ ನಂಬರ್ ಇದೆ, ಹಾಗೆ ಇಲ್ಲಿ ನಿಮ್ಮ ಅಂದರೆ ಕ್ಯಾಂಡಿಡೇಟ್ ನೇಮ್ ಇದೆ, ಇಲ್ಲಿ ಎಕ್ಸಾಮಿನೇಷನ್ ನೇಮ್ ಇದೆ. ನೀವಿಲ್ಲಿ ನೋಡ್ಬೋದು ಸೆಕೆಂಡ್ ಸೆಮಿಸ್ಟರ್ MSc ಝುವಾಲಜಿ ಎಕ್ಸಾಮಿನೇಷನ್ ಅಕ್ಟೋಬರ್ ನವಂಬರ್ 2025 ಅಂತ ಇದೆ. ಪ್ರೊವಿಷನಲ್ ರಿಸಲ್ಟ್. ಓಕೆ, ಈ ಒಂದು ರಿಸಲ್ಟ್ ಡಿಕ್ಲೇರ್ ಆದಂತಹ ದಿನಾಂಕ 13/2/2026. ಓಕೆ, ಇಲ್ಲಿ ಮೊದಲನೇ ಸೆಮಿಸ್ಟರ್ ಇದೆ, ಇಲ್ಲಿ ಸದ್ಯಕ್ಕೆ ಎರಡನೇ ಸೆಮಿಸ್ಟರ್ ಇದೆ. ನಾನೀಗ ನಮ್ಮ ಎರಡನೇ ಸೆಮಿಸ್ಟರ್ ರಿಸಲ್ಟನ್ನು ಚೆಕ್ ಮಾಡ್ತಿದ್ದೀನಿ. ಹಾಗಾಗಿ ಈ ವ್ಯೂ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಅಂಕಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. ಹೌದಾ, ನೋಡ್ಬೋದು ನೀವು ಇಲ್ಲಿ. ಓಕೆ, ಒಂದು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡ್ತೀನಿ. ಓಕೆ, ಇಲ್ಲಿ ಏನಿದೆ ನಿಮ್ಮ ಒಂದು ಸಬ್ಜೆಕ್ಟ್ ನೇಮ್ ಇದೆ ಅಥವಾ ಕೋರ್ಸ್ ನೇಮ್ ಇದೆ. ಇಲ್ಲಿ ಥಿಯರಿ ಅಥವಾ ಪ್ರಾಕ್ಟಿಕಲ್ ಏನು ಅಂಕಗಳಿದ್ದಾವೆ. ಟೋಟಲ್ ಮಾರ್ಕ್ಸ್ ಇಲ್ಲಿದೆ. ನಿಮಗೆ ಏನು ಇಂಟರ್ನಲ್ ಅಸೆಸ್ಮೆಂಟ್ ಓಕೆ IA ಮಾರ್ಕ್ಸ್ ಇಲ್ಲಿದೆ. ಇಲ್ಲಿ ರಿಸಲ್ಟ್ ಎಲ್ಲ ನೋಡ್ಬೋದು ನೀವು. ಓಕೆ, ಇಲ್ಲಿ ಏನಿದೆ ಅಂತಂದರೆ ನೋಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಒಂದು ಸಲ ನೋಟನ್ನು ಓದೋಣ. ಏನಿದೆ ಅಂತಂದರೆ ದ ರಿಸಲ್ಟ್ಸ್ ಪಬ್ಲಿಷ್ಡ್ ಆನ್ಲೈನ್ ಆರ್ ಫಾರ್ ಇಮಿಡಿಯೇಟ್ ಇನ್ಫಾರ್ಮೇಷನ್ ಓನ್ಲಿ. ದಿಸ್ ಕೆನಾಟ್ ಬಿ ಟ್ರೀಟೆಡ್ ಆಸ್ ಒರಿಜಿನಲ್ ಸ್ಟೇಟ್ಮೆಂಟ್ ಆಫ್ ಮಾರ್ಕ್ಸ್. ಪ್ಲೀಸ್ ವೆರಿಫೈ ದ ಇನ್ಫಾರ್ಮೇಷನ್ ಫ್ರಮ್ ಒರಿಜಿನಲ್ ಸ್ಟೇಟ್ಮೆಂಟ್ ಆಫ್ ಮಾರ್ಕ್ಸ್ ಇಶ್ಯೂಡ್ ಬೈ ದ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಆಫ್ ಮೈಸೂರು ಸೆಪರೇಟ್ಲಿ. KSOU is not responsible for inadvertent error that may have crept in result being published on internet ಅಂತ ಇದ್ದಾರೆ. ಅಂದರೆ ಇದು ಒಂದು ಏನು ಫೈನಲ್ ಮಾರ್ಕ್ಸ್ ಕಾರ್ಡ್ ಅಲ್ಲ, ಇದರಲ್ಲಿ ನೀವು ಚೇಂಜಸನ್ನು ಮಾಡ್ಬೋದು. ಹೇಗೆ ಚೇಂಜಸ್ ಮಾಡ್ಬೋದು ಅಂತಂದರೆ ಇವ್ಯಾಲ್ಯೂಯೇಷನ್ಗಾದರೂ ಹಾಕ್ಬೋದು, ಅಥವಾ ನಿಮ್ಮ ಒಂದು IA ಮಾರ್ಕ್ಸ್ ಏನಾದರೂ ಸರಿಯಾಗಿ ಬಂದಿಲ್ಲ ಅಂತಂದರೆ ನೀವು ಏನು ಇವ್ಯಾಲ್ಯೂಯೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಅವರಿಗೆ ಕಾಂಟ್ಯಾಕ್ಟ್ ಮಾಡುವ ಮುಖಾಂತರ ನೀವು ಈ ಒಂದು IA ಮಾರ್ಕ್ಸನ್ನು ಅಂದರೆ ಸರಿಯಾದ IA ಮಾರ್ಕ್ಸನ್ನು ತಪ್ಪಾಗಿದ್ದಲ್ಲಿ ಮಾತ್ರ ಅದನ್ನು ಸರಿಪಡಿಸ್ಕೊಳ್ಬೋದು. ಓಕೆ, ಎರಡನೇದೇನಿದೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಇವ್ಯಾಲ್ಯೂಯೇಷನ್ ಫೋಟೋ ಕಾಪಿ ಆಫ್ ದ ಸ್ಕ್ರಿಪ್ಟ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಟು ಯೂನಿವರ್ಸಿಟಿ ವಿತಿನ್
14 ಡೇಸ್ ಫ್ರಮ್ ದ ಡೇಟ್ ಆಫ್ ಅನೌನ್ಸ್ಮೆಂಟ್ ಆಫ್ ದ ರಿಸಲ್ಟ್ ಅಂತ ಇದೆ. ಓಕೆ, ಅಂದರೆ ನಿಮ್ಮ ಮಾರ್ಕ್ಸ್ಗಳಿಂದ ನಿಮಗೇನಾದರೂ ತೃಪ್ತಿಯಾಗಿಲ್ಲ ಅಥವಾ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ನಿಮಗೆ ಬರಬೇಕಿತ್ತು ಅಂತ ನಿಮಗೇನಾದರೂ ಅನಿಸಿದರೆ ಈ ಒಂದು ರೀಇವ್ಯಾಲ್ಯೂಯೇಷನ್ ಅಥವಾ ಫೋಟೋ ಕಾಪಿಗೆ ಏನು ವಿತಿನ್ 14 ಡೇಸ್ ಅಂದರೆ ವಿತಿನ್ 14 ಡೇಸ್ ಫ್ರಮ್ ದ ಡೇಟ್ ಆಫ್ ಅನೌನ್ಸ್ಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಈಗ ನಮ್ಮ ರಿಸಲ್ಟ್ ಬಂದಿರುವಂಥದ್ದು ದಿನಾಂಕ 13/2/2026. ಓಕೆ, ಸೊ ರಿಸಲ್ಟ್ ಬಂದ ದಿನಾಂಕದ ಅಂದರೆ ದಿನಾಂಕದಿಂದ 14 ದಿನಗಳ ಒಳಗೇ ನೀವು ಈ ಒಂದು ಫೋಟೋ ಕಾಪಿ ಅಥವಾ ರೀಇವ್ಯಾಲ್ಯೂಯೇಷನ್ಗೆ ಅಪ್ಲಿಕೇಶನ್ ಹಾಕಬೇಕು. ಓಕೆ, ನಮ್ಮದು ರಿಸಲ್ಟ್ ಈ ದಿನಾಂಕದಂದು ಬಂದಿದೆ, ನಿಮ್ಮದು ಯಾವ ದಿನಾಂಕದಂದು ರಿಸಲ್ಟ್ ಬಂದಿರುತ್ತೆ ಅಲ್ಲಿಂದ 14 ದಿನ ನೀವು ಕೌಂಟ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಒಂದು ಡೌಟ್ ಬರುತ್ತೆ, ಏನಂತಂದರೆ ನಾವು ಮೊದಲಿಗೆ ಈ ರೀಇವ್ಯಾಲ್ಯೂಯೇಷನ್ ಅಂದ್ರೇನು, ಫೋಟೋ ಕಾಪಿ ಅಂದ್ರೇನು ಮೊದಲಿಗೆ ತಿಳ್ಕೊಳ್ಳೋಣ. ಓಕೆ, ಸೊ ರೀವ್ಯಾಲ್ಯೂಯೇಷನ್ ಅಂತಂದರೆ ಏನಂತಂದರೆ ನೀವು ಏನು ಉತ್ತರ ಪತ್ರಿಕೆಯನ್ನು ಬರೆದಿರ್ತೀರ ಅದನ್ನು ಮತ್ತೊಮ್ಮೆ ಚೆಕ್ ಮಾಡಿ ನಿಮಗೆ ಮತ್ತೊಂದು ಅಂದರೆ ಹೊಸ ಮಾರ್ಕ್ಸನ್ನು ನೀಡ್ತಾರೆ. ಅಂದರೆ ಮೊದಲಿದ್ದಕ್ಕಿಂತ ಒಂದು ಸ್ವಲ್ಪ ಅಲ್ಟ್ರೇಷನ್ ಆಗಿರುತ್ತೆ, ಹೌದಾ, ಹೊಸ ಮಾರ್ಕ್ಸ್ ಬಂದಿರುತ್ತೆ, ಅದು ಹೆಚ್ಚಿಗೆನೂ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು, ಹೌದಾ, ಇಲ್ಲಿ ನಿಮ್ಮ ಮಾರ್ಕ್ಸ್ಗಳು ಚೇಂಜ್ ಆಗುತ್ತೆ. ಬಟ್ ಈ ಫೋಟೋ ಕಾಪಿ ಅಂದರೆ, ಓಕೆ, ಫೋಟೋ ಕಾಪಿ ಅಂದ್ರೇನು, ಜಸ್ಟ್ ನೀವೇನು ಉತ್ತರ ಪತ್ರಿಕೆ ನಿಮ್ಮದು ಬುಕ್ಲೆಟ್ ಏನನ್ನು ಬರೆದು ಕೊಟ್ಟಿರ್ತೀರ ಅದರದ್ದೇ ಫೋಟೋ ಕಾಪಿ ಅವ್ರು ಕಳಿಸ್ತಾರೆ. ಫೋಟೋ ಕಾಪಿ ಅಂದರೆ ಅದರದ್ದೇ ಒಂದು ಜೆರಾಕ್ಸ್ ಪ್ರತಿಗಳನ್ನ, ಓಕೆ, ಅದನ್ನೇ ಜೆರಾಕ್ಸ್ ಮಾಡಿ ಈ ರೀತಿ ನೀವು ಬರೆದಿದ್ರಿ, ಈ ರೀತಿ ಚೆಕ್ ಆಗಿದೆ ಅಂತ ಜಸ್ಟ್ ಫೋಟೋ ಕಾಪಿ ಕಳಿಸ್ತಾರೆ, ಜೆರಾಕ್ಸ್ ಕಾಪಿ ಕಳಿಸ್ತಾರೆ. ಅದರಿಂದ ನಿಮಗೆ ಯಾವ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ, ಓಕೆ, ಎಲ್ಲೆಲ್ಲಿ ನಿಮ್ಮ ಮಾರ್ಕ್ಸ್ಗಳು ಅಂದರೆ ಮಾರ್ಕ್ಸ್ಗಳನ್ನ ಕಳೆದುಕೊಂಡಿದ್ದೀರಾ ಅಷ್ಟು ಮಾತ್ರ ಗೊತ್ತಾಗುತ್ತೆ, ಹೌದಾ. ಈ ಫೋಟೋ ಕಾಪಿಯನ್ನು ನೀವು ಅಂದರೆ ಫೋಟೋ ಕಾಪಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮದು ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗೋದಿಲ್ಲ. ಓಕೆ, ಸೊ ಮಾರ್ಕ್ಸ್ ನಿಮಗೆ ಹೆಚ್ಚಿಗೆ ಆಗಬೇಕು ಅಂತಂದರೆ ನೀವು ಏನು ರೀವ್ಯಾಲ್ಯೂಯೇಷನ್ಗೆ ಸಬ್ಮಿಷನ್ ಮಾಡಬೇಕು. ಓಕೆ, ಕೆಲವೊಬ್ರು ಏನು ಅಂದ್ಕೊಂಡಿರ್ತಾರೆ, ಮೊದಲಿಗೆ ಈ ಒಂದು ಫೋಟೋ ಕಾಪಿಯನ್ನು ತರಿಸ್ಕೊಳ್ಳೋಣ, ಮೊದಲಿಗೆ ನಮ್ಮದು ಹೇಗೆ ಪೇಪರ್ ಚೆಕ್ ಮಾಡಿದರೆ ಅದನ್ನು ನೋಡಿಬಿಟ್ಟು ನಂತರ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋಣ ಅಂತಾರೆ. ಓಕೆ, ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಫೋಟೋ ಕಾಪಿ ನಿಮ್ಮನ್ನು ತಲುಪೋದು ಈ 14 ದಿನಗಳ ಒಳಗೆ ಆಗ್ಬೋದು ಅಥವಾ ಮೇಲಾಗ್ಬೋದು. ಓಕೆ, ಅದು ಬಂದು ನೀವು ಅದನ್ನು ಚೆಕ್ ಮಾಡಿ ನಂತರ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದ್ರೊಳಗೆ ಈ 14 ದಿನಗಳ ಅವಧಿ ಏನಿತ್ತು ಇದು ದಾಟಿ ಹೋಗಿರ್ಬೋದು, ಹೌದಾ. ಸೊ ಹಾಗಾಗಿ ಮೈ ಸಜೆಷನ್ ಏನಂತಂದರೆ ನೀವು ನಿಮಗೇನಾದರೂ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಹೆಚ್ಚಿಗೆ ಮಾರ್ಕ್ಸ್ ಬರ್ತಾವೆ ಅಂತಂದರೆ ಮೊದಲಿಗೆ ನೀವು ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದು ಸೂಕ್ತ. ಓಕೆ, ಸೊ ಮತ್ತು ಇಲ್ಲಿ ರೆಡ್ ಮಾರ್ಕಲ್ಲಿ ಏನೋ ನೋಟ್ ಕೊಟ್ಟಿದ್ದಾರೆ, ಓದೋಣ ಒಂದ್ಸಲಿ. ಸ್ಟೂಡೆಂಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಡಿಪಾರ್ಟ್ಮೆಂಟ್ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಫಾರ್ ಇಂಟರ್ನಲ್ ಅಸೈನ್ಮೆಂಟ್ ಮಾರ್ಕ್ಸ್ ಅಪ್ಡೇಷನ್ ಅಲಾಂಗ್ ವಿತ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್. ಅಂದರೆ ನಿಮ್ಮದು ಏನಾದರೂ ಮಾರ್ಕ್ಸ್ ಸರಿಯಾಗಿ ನಿಮಗೆ ಕೊಟ್ಟಿಲ್ಲ ಅಥವಾ ಇನ್ನೂ ಹೆಚ್ಚಿಗೆ ಬರಬೇಕಿತ್ತು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ರಿಲೆವೆಂಟ್ ಡಾಕ್ಯುಮೆಂಟ್ಸನ್ನು ನೀವು ಈ ಒಂದು ಅಡ್ರೆಸ್ ಏನಿದೆ, ಓಕೆ, ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ಗೆ ಇವರಿಗೆ ಸಲ್ಲಿಸುವ ಮುಖಾಂತರ ನಿಮ್ಮ ಅರ್ಜಿಯನ್ನು ಅಥವಾ ನಿಮ್ಮ ಕೋರಿಕೆಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸದ್ಯಕ್ಕೆ ಈಗ ಹೇಗೆ ಫೋಟೋ ಕಾಪಿಗೆ ಒಂದು ಸಲ್ಲಿಸುವಂಥದ್ದನ್ನು ಈಗ ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಏನಿದೆ ಅಂತಂದರೆ ಈ ರೀತಿ ಬ್ಲಿಂಕ್ ಆಗ್ತಿದೆ ನೋಡ್ಬೋದು ನೀವು ಇಲ್ಲಿ, ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ರೀವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿ ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಿಮ್ಗೇನು ಬರುತ್ತೆ, ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಹೌದಾ. ಸೊ ಈ ಒಂದು ಲಿಂಕ್ ಬರಬೇಕಂತಂದರೆ ನೀವು ಈಗ ಹೇಳ್ದಂಗೆ ಏನು ಬ್ಲಿಂಕ್ ಆಗ್ತಿತ್ತು ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ಸೊ ಬ್ಯಾಕ್ ಬಂದು ನೀವು ಈ ಮೊದಲಿಗೆ ಪೇಜ್ ಬಂದಿತ್ತಲ್ಲ ಅಲ್ಲಿಗೆ ಬಂದು ಇಲ್ಲಿ ಏನು ಎಕ್ಸಾಮಿನೇಷನ್ ಅಂತ ಇದೆ, ಸೊ ಇದ್ರ ಮೇಲೆ ಏನಾದರೂ ಕ್ಲಿಕ್ ಮಾಡಿಬಿಟ್ಟು, ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿದೆ ನೋಡಿ, ಎಲ್ಲಿದೆ ಅಂತಂದರೆ ಕ್ಲಿಕ್ ಹಿಯರ್ ಫಾರ್ ಅಪ್ಲೈ ರೀವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿ ಅಂತ ಇದೆ. ಇದ್ರ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ರೆ ನೀವು ಮರಳಿ ಅದೇ ಒಂದು ಲಿಂಕ್ಗೆ ಬರುತ್ತೆ. ಓಕೆ, ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಓಕೆ, ಮೊದಲಿಗೆ ಇನ್ಸ್ಟ್ರಕ್ಷನ್ಸ್ ಓದೋಣ. ಏನಿದೆ ಅಂತಂದರೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ, ಓಕೆ, ಆವಾಗಲೇ ಹೇಳ್ದಂಗೆ ವಿತಿನ್ 14 ಡೇಸ್ ಕಳಿಸ್ಬೇಕು ಅಂತ ಇದ್ದಾರೆ. ಆಮೇಲೆ ಪ್ಲೀಸ್ ಎಂಟರ್ ಕ್ಲಿಯರ್ಲಿ ಇನ್ ಬ್ಲಾಕ್ ಲೆಟರ್ಸ್ ಇನ್ ಪ್ಲೇಸ್ ಪ್ರೊವೈಡೆಡ್ ದ ಕರೆಕ್ಟ್ ಪೋಸ್ಟಲ್ ಅಡ್ರೆಸ್. ಅಂದರೆ ಈಗ ಮುಂದೆ ಏನು ಅರ್ಜಿ ಹಾಕಬೇಕು ನೀವು ಅಲ್ಲಿ ನಿಮ್ಮ ಮನೆಯ ಅಡ್ರೆಸ್ಸನ್ನು ಅಥವಾ ಪೋಸ್ಟಲ್ ಅಡ್ರೆಸ್ಸನ್ನು ಟೈಪ್ ಮಾಡಬೇಕಾಗತ್ತೆ. ಸೊ ಅವುಗಳನ್ನೆಲ್ಲ ಬ್ಲಾಕ್ ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸ್ನಲ್ಲೇ ಟೈಪ್ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದು ಏನು ರೀವ್ಯಾಲ್ಯೂಯೇಷನ್ ನಿಮಗೆ ಗೊತ್ತಿರುವ ಹಾಗೆ ಉಚಿತ ಇರೋದಿಲ್ಲ, ನೀವು ಏನು ಇದಕ್ಕೆ ಫೀಸನ್ನು ಏನು
ತುಂಬಬೇಕಾಗತ್ತೆ. ಸೊ ಒಂದು ಸಲ ನೀವು ಫೀಸನ್ನು ತುಂಬಿದ ಮೇಲೆ ಅದನ್ನು ಮತ್ತೊಮ್ಮೆ ಅವರು ಏನು ರೀಫಂಡ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ಆರ್ ಲಯಬಲ್ ಟು ಬಿ ರಿಜೆಕ್ಟೆಡ್. ಓಕೆ, ಇನ್ಕಂಪ್ಲೀಟ್ ಇದ್ದರೆ ಅದನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ದ ಪ್ರಿಸ್ಕ್ರೈಬ್ಡ್ ಫೀಸ್ ಶುಡ್ ಬಿ ಪೇಡ್ ಥ್ರೂ ಆನ್ಲೈನ್ ಓನ್ಲಿ. ಓಕೆ, ಆಫ್ಲೈನ್ ಮುಖಾಂತರ ಅಲ್ಲ, ನೀವು ಆನ್ಲೈನ್ ಮುಖಾಂತರನೇ ಮಾಡಬೇಕು. ಡೆಬಿಟ್ ಕಾರ್ಡ್ ಆದರೂ ಯೂಸ್ ಮಾಡಿ ಅಥವಾ UPI ಪೇಮೆಂಟ್ ಆದರೂ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನಿದ್ದಾರೆ ಅಂತಂದರೆ ಇಫ್ ದೇರ್ ಈಸ್ ಎನಿ ಕರೆಕ್ಷನ್ ಇನ್ ದ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಫ್ ಮೇ ಬಿ ಕರೆಕ್ಟೆಡ್ ಇಮಿಡಿಯೇಟ್ಲಿ ಬಿಫೋರ್ ಸಬ್ಮಿಟಿಂಗ್ ಅಪ್ಲಿಕೇಶನ್. ಓಕೆ, ಅಂದರೆ ನಿಮ್ಮಲ್ಲಿ ಏನಾದರೂ ನೀವು ಚೇಂಜಸ್ ಮಾಡಬೇಕು ಅಂತಿದ್ರೆ ಈಗಲೇ ಮಾಡ್ಕೊಳ್ಬೇಕು. ಓಕೆ, ಒನ್ಸ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಿ ನಿಮ್ಮ ಮನೆಗೆ ಏನು ಬರುತ್ತೆ ಅವಾಗೇನು ಮಾಡೋಕ್ಕಾಗಲ್ಲ, ಅದಕ್ಕೆ ನೀವೇ ಹೊಣೆಗಾರರು ಅಂತ ಹೇಳಿದ್ದಾರೆ. ಆಮೇಲೆ ಏನು ಹೇಳಿದ್ದಾರೆ ಅಂತಂದರೆ ಪ್ರಿಂಟೆಡ್ ಕಾಪಿ ಆಫ್ ಅಪ್ಲಿಕೇಶನ್ ಸಬ್ಮಿಟೆಡ್ ಆನ್ಲೈನ್ ಶಲ್ ರೀಚ್ ದ ಪೋಸ್ಟಲ್ ಅಡ್ರೆಸ್. ಓಕೆ, ಶಲ್ ರೀಚ್ ದ ಆಫೀಸ್ ಆಫ್ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ ಮೈಸೂರು ಅಂತ ಹೇಳಿದ್ದಾರೆ. ಅಂದರೆ ಈಗ ಏನು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ತಿರಲ್ಲ, ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದ್ರೆ ಮುಗೀತು ಅಂತ ಅನ್ಕೋಬಾರ್ದು. ಏನಂತಂದರೆ ಆನ್ಲೈನ್ ಅರ್ಜಿ ಹಾಕಿದ್ದ ಏನು ಅಪ್ಲಿಕೇಶನ್ ಫಾರ್ಮ್ ಏನು ಬರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಆಮೇಲೆ ನೀವು ಫೀಸ್ ಆನ್ಲೈನ್ ಮುಖಾಂತರ ತುಂಬಿರ್ತೀರ, ಆ ರೆಸಿಪ್ಟನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಮತ್ತು ಅಗತ್ಯ ದಾಖಲಾತಿಗಳು ಏನಿರ್ತವೆ ಅದನ್ನೆಲ್ಲ ನೀವು ಈ ಒಂದು ಪೋಸ್ಟಲ್ ಅಡ್ರೆಸ್ ಏನು ಕೊಟ್ಟಿದ್ದಾರೆ ನೋಡಿ, ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ ಮೈಸೂರು ಅಂತ, ಇಲ್ಲಿಗೆ ನೀವು ಏನು ಮಾಡಬೇಕು, ಪೋಸ್ಟ್ ಮುಖಾಂತರ ಅದನ್ನು ಅವರಿಗೆ ಕಳಿಸ್ಬೇಕು. ಹೌದಾ, ಅಂದರೆ ಪೋಸ್ಟ್ ಮಾಡಬೇಕು, ಸ್ಪೀಡ್ ಪೋಸ್ಟ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು, ಯಾವ ರೀತಿ ಲೆಟರ್ ಬರೋದು, ಇದನ್ನೆಲ್ಲ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಿದ್ದೀನಿ. ಓಕೆ, ಸೊ ನಾನು ಈ ವಿಡಿಯೋನ ತುಂಬ ಡೀಟೇಲಾಗಿ ಮಾಡ್ತಿದ್ದೀನಿ. ಯಾಕಪ್ಪ ಅಂತಂದರೆ ಈ ವಿಡಿಯೋ ನೋಡಿದರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನೋಡುವಂತಹ ಸಂದರ್ಭ ಅಥವಾ ಇನ್ನೊಂದು ವಿಡಿಯೋ ನೋಡುವಂತೆ ಆಗಬಾರ್ದು ನೀವು. ಹೌದಾ, ಸೊ ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇಲ್ಲಿ ಏನಿತ್ತು, ನೋಂದಣಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಓಕೆ, ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ ಆ್ಯಡ್ ನ್ಯೂ ಅಥವಾ ಸರ್ಚ್ ಅಪ್ಲಿಕೇಶನ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನು ಈಗ ಈ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡ್ತೇನೆ. ಓಕೆ, ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ ಸರ್ಚ್ ಅಪ್ಲಿಕೇಶನ್ ಮೇಲೆ ಕೊಟ್ಟಾಗ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿ ಅಂತ ಬಂದಿದೆ. ಓಕೆ, ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಫೋಟೋ ಕಾಪಿ ಇದೆ, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಗೆ ನಿಮ್ಮ ಪದವಿ. ಓಕೆ, ನಮ್ಮದು ಇಲ್ಲಿ MSc ಝುವಾಲಜಿ ಅಂತ ಇದೆ. ನಿಮ್ಮದು ಯಾವುದು BA BCom MSc MCom B.Ed BCA BSc ಈ ರೀತಿ ಯಾವುದಾದ್ರೂ ಇರ್ಬೋದು. ನಿಮ್ಮ ಹೆಸರು ಇಲ್ಲಿರುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಅಂಚೆ ವಿಳಾಸ, ಆವಾಗಲೇ ಹೇಳ್ದಂಗೆ ಇದನ್ನು ಬ್ಲಾಕ್ ಲೆಟರಲ್ಲಿ ತುಂಬಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಏನಿದು ರಸ್ತೆ ಅಥವಾ ಗ್ರಾಮ ವಿಲೇಜ್ ಸಿಟಿ ಅಂತ ಇದೆ, ಇದನ್ನು ಬ್ಲಾಕ್ ಲೆಟರ್ ಅಂತಂದರೆ ಫಾರ್ ಎಕ್ಸಾಂಪಲ್ ಎಲ್ಲ DHA ಧಾರವಾಡ ಅಂತ ತುಂಬ್ತೀನಿ ನಾನು. ಹೌದಾ, ಈ ರೀತಿ ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲೇ ನೀವು ತುಂಬಬೇಕು. ಆಮೇಲೆ ನಿಮ್ಮ ತಾಲೂಕನ್ನು ಎಂಟರ್ ಮಾಡಿ, ರಾಜ್ಯ, ಪಿನ್ ಕೋಡ್, ಇಮೇಲ್, ಓಕೆ, ನಿಮ್ಮ ಮೊಬೈಲ್ ನಂಬರ್. ಆನಂತರ ಏನಿದು ಇಲ್ಲಿ ಕಾಣ್ತಿರೋ ಹಾಗೆ ಎಕ್ಸಾಮಿನೇಷನ್ ಮಂತ್ ಅಂತ ಇದೆ. ಓಕೆ, ನಿಮ್ಮ ಎಕ್ಸಾಮಿನೇಷನ್ ಯಾವ ತಿಂಗಳಲ್ಲಿ ನಡೆದಿತ್ತು. ಫಾರ್ ಎಕ್ಸಾಂಪಲ್ ನಮ್ಮದು ಅಕ್ಟೋಬರ್ 2025. ಓಕೆ, ಸೊ ಇಲ್ಲಿ ನಾನು ಅಕ್ಟೋಬರ್ ಅಂತ ತುಂಬೋದು. ಓಕೆ, ಅಕ್ಟೋಬರ್ ಒಂದು ನಿಮಿಷ, ಅಕ್ಟೋಬರ್. ಓಕೆ, ಇಲ್ಲಿ ಅಕ್ಟೋಬರ್ ಅಂತ ಟೈಪ್ ಮಾಡೋಕ್ಕೆ ಬರಲ್ಲ, ತಿಂಗಳ ಏನು ಫಾರ್ ಎಕ್ಸಾಂಪಲ್ ಅಕ್ಟೋಬರ್ ಅಂದರೆ 10. ಓಕೆ, ಇಲ್ಲಿ 10 ಅಂತ ತುಂಬೋದು. ನೆಕ್ಸ್ಟ್ ಇಯರ್ ಅಂತ ಇದೆ 2025. ಓಕೆ, ಈ ರೀತಿ ತುಂಬೋದು. ಆ ನಂತರ ಪರೀಕ್ಷಾ ಕೇಂದ್ರದ ಹೆಸರು ಅಂತ ಇದೆ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡುವ ಮುಖಾಂತರ ನಿಮ್ಮದು ಏನು ಪರೀಕ್ಷಾ ಕೇಂದ್ರ ಇತ್ತು ನೋಡ್ರಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಸೆಲೆಕ್ಟ್ ಮಾಡಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಎಲ್ಲೆಲ್ಲಿ ಈ ಒಂದು ಸ್ಟಾರ್ ಮಾರ್ಕ್ ಇದೆ ಇವೆಲ್ಲ ಕಂಪಲ್ಸರಿ ಇದ್ದಂಗೆ, ಅದನ್ನು ನೀವು ಕಂಪಲ್ಸರಿಯಾಗಿ ತುಂಬಲೇಬೇಕು. ಓಕೆ, ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನೀವು ನೋಡ್ಬೋದು ಏನಂತ ಇದೆ ಅಂತಂದರೆ ನಿಮ್ಮ ಏನು ಫಾರ್ ಎಕ್ಸಾಂಪಲ್ ನಮ್ಮದೀಗೂ ಸೆಕೆಂಡ್ ಸೆಮಿನ್ ತೆಗೆದಿದ್ದೇನೆ ನಾನು, ಅದಕ್ಕೆ ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ ಅಂತ ಇದೆ. ಓಕೆ, ಸೊ ಇಲ್ಲಿ ಏನಿದೆ ಅಂತಂದರೆ ನಿಮ್ಮ ಸಬ್ಜೆಕ್ಟ್ಗಳಿದ್ದಾವೆ, ಆಮೇಲೆ ಹಾರ್ಡ್ ಕೋರ್ ಮತ್ತು ಸಾಫ್ಟ್ವೇರ್ ಅಂತ ಇದೆ. ಓಕೆ, ಓಪನ್ ಎಲೆಕ್ಟಿವ್ ಇದೆ. ಇಲ್ಲಿ ಥಿಯರಿ ಮಾರ್ಕ್ಸ್, ಇಂಟರ್ನಲ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್, ರಿಸಲ್ಟ್ ಅಂತ ಇದೆ. ಓಕೆ, ಇಲ್ಲಿ ನೋಡ್ಬೋದು ಚೆಕ್ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ರಿವ್ಯಾಲ್ಯೂಯೇಷನ್ಗೆ ಮತ್ತು ಫೋಟೋ ಕಾಪಿಗೆ. ಓಕೆ, ಸೊ ಸದ್ಯಕ್ಕೆ ನಾವೀಗ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಈ ಒಂದು 62 ಮಾರ್ಕ್ಸ್ ಕೊಟ್ಟಿದ್ದಾರೆ ಟೋಟಲ್. ಹೌದಾ,
ಇದಕ್ಕೆ ನಾನು ಏನಾದರೂ ಇವ್ಯಾಲ್ಯೂಯೇಷನ್ಗೆ ನಾನು ಅಪ್ಲೈ ಮಾಡಬೇಕು ಅಂತ ಇದ್ದರೆ ಓಕೆ, ಸೊ ನಾನು ಏನು ಮಾಡ್ತೀನಿ, ಜಸ್ಟ್ ಇವ್ಯಾಲ್ಯೂಯೇಷನ್ ಅಂತಿದೆ ಇದ್ರ ಮೇಲೆ ಮಾತ್ರ ಟಿಕ್ ಮೇಲೆ ಮಾಡ್ತೇನೆ. ಹೌದಾ, ಅಂದರೆ ನಿಮಗೆ ಇವ್ಯಾಲ್ಯೂಯೇಷನ್ಗೆ ಮಾತ್ರ ಅರ್ಜಿ ಸಲ್ಲಿಸಬೇಕಿದ್ರೆ ಇವ್ಯಾಲ್ಯೂಯೇಷನ್ ಮೇಲೆ ಮಾತ್ರ ಟಿಕ್ ಮಾಡಿ. ಫೋಟೋ ಕಾಪಿಗೂ ಅರ್ಜಿಯನ್ನು ಸಲ್ಲಿಸಬೇಕು ಅಂತಿದ್ರೆ ಫೋಟೋ ಕಾಪಿ ಮೇಲೂ ಟಿಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಈಗ ನಾನು ಇವ್ಯಾಲ್ಯೂಯೇಷನ್ಗೆ ಮಾತ್ರ ಅರ್ಜಿ ಸಲ್ಲಿಸ್ತೇನೆ ಅಂತ ಅಂದ್ಕೊಂಡು ಟಿಕ್ ಮಾಡಿ. ಇಲ್ಲಿ ನೋಡ್ಬೋದು ಟೋಟಲ್ ಫೀ ಇಲ್ಲಿ ನಿಮಗೆ ಏನೂ ಕಾಣ್ತಿಲ್ಲ ಎಷ್ಟು ಫೀಸ್ ಅಂತ ಹೇಳಿ. ಸೊ ಮೊದಲಿಗೆ ನಾವು ಇವ್ಯಾಲ್ಯೂಯೇಷನ್ಗೆ ಮಾತ್ರ ಎಷ್ಟು ಫೀಸ್ ಅಂತ ನೋಡೋದಾದರೆ, ಸೊ ಇಲ್ಲಿ ಆ ಟಿಕ್ ಮಾರ್ಕ್ ಇದೇನಿದು ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ಫೀ ಕ್ಯಾಲ್ಕುಲೇಷನ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಅದು ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಮಾರ್ಕ್ಸ್ ಅಂದರೆ ಎಷ್ಟು ಫೀಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತೆ. ಇಲ್ಲಿ ನೋಡ್ಬೋದು ಟೋಟಲ್ ಫೀ 1650 ಇದೆ, ಪ್ಲಾಟ್ಫಾರ್ಮ್ ಫೀ 40 ಇದೆ, ಆಮೇಲೆ ಟೋಟಲ್ 1690 ಇದೆ. ಇದು ಯಾವುದಕ್ಕೆ, ಜಸ್ಟ್ ವ್ಯಾಲ್ಯೂಯೇಷನ್ಗೆ. ಹೌದಾ, ಒಂದು ವೇಳೆ ನಾವು ಫೋಟೋ ಕಾಪಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ನಾವು ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡೋಣ, ನೆಕ್ಸ್ಟ್ ಫೀ ಕ್ಯಾಲ್ಕುಲೇಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಫೋಟೋ ಕಾಪಿಗೆ ಎಷ್ಟು ಒಂದು ಫೀಸ್ ಇದೆ ಅಂತ ನೋಡೋದಾದರೆ 1400. ಓಕೆ, ಪ್ಲಾಟ್ಫಾರ್ಮ್ ಫೀಸ್ 40 ರೂಪಾಯಿ, 1440 ರೂಪಾಯಿ ಜಸ್ಟ್ ಫೋಟೋ ಕಾಪಿಗೆ ಇದೆ, ಅಂದರೆ ಜೆರಾಕ್ಸ್ ಪ್ರತಿಗೆ ಇದೆ. ಸೊ ಹಾಗಾದರೆ ಈ ಎರಡಕ್ಕೂ ಎಷ್ಟಿದೆ ಅಂತ ನೋಡೋಣ. ಓಕೆ, ಒಂದ್ಸಲ ನೀವು ಒಂದು ವೇಳೆ ಒಂದು ಇವ್ಯಾಲ್ಯೂಯೇಷನ್ ಮತ್ತು ಫೋಟೋ ಕಾಪಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. 2 ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿದ್ದೀನಿ ನಾನೀಗ. ನೋಡ್ಬೋದು ನೀವು ಇಲ್ಲಿ. ಓಕೆ, 3090 ರೂಪಾಯಿ ಇದೆ. ಇದು ಯಾರಿಗೆ, ನಮಗೆ MSc ಮಾಡಿದವ್ರಿಗಿದೆ. ಓಕೆ, ಸೊ BA BCom, ಓಕೆ, BA BCom MA ನಿಮಗೆ ಈ ಒಂದು ಏನು ಚಾರ್ಜಸ್ ಬೇರೆ ಇರ್ಬೋದು, ಕಮ್ಮಿ ಇರ್ಬೋದು. ಓಕೆ, ನನಗೂ ಈಗ ಸದ್ಯಕ್ಕೆ ನಾನು ತೋರಿಸ್ತಿರೋದು MSc. ಓಕೆ, ನಿಮಗೆ ಇದು ಕಮ್ಮಿ ಇರಬಹುದು ಅಥವಾ ಇದೇ ಒಂದು ಫೀಸ್ ನಿಮಗೂ ಕೂಡ ಇರ್ಬೋದು, ಅದನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇಷ್ಟೆಲ್ಲ ಈ ಒಂದು ಏನಿದೆ ಫೀಸ್ ಬಗ್ಗೆ ಆಯಿತು. ಓಕೆ, ಸೊ ಸದ್ಯಕ್ಕೆ ಈ ಒಂದು ಡೀಟೇಲ್ಸನ್ನು ನಾನು ಸಹ ಒಂದು ತುಂಬ್ತೇನೆ. ಓಕೆ, ನಾನು ಈಗ ಎಲ್ಲ ಡೀಟೇಲ್ಸನ್ನು ತುಂಬಿದ್ದೇನೆ. ತುಂಬಿದ ಮೇಲೆ ಈ ಒಂದು ಸೇವ್ ಅಪ್ಲಿಕೇಶನ್, ಓಕೆ, ಅಂದರೆ ನಿಮಗೆ ಯಾವುದ್ಯಾವುದನ್ನು ಈ ಒಂದು ಇವ್ಯಾಲ್ಯೂಯೇಷನ್ ಆಗಿರ್ಬೋದು, ಫೋಟೋ ಕಾಪಿ ಆಗಿರ್ಬೋದು, ಈ ರೀತಿ ಟಿಕ್ ಮಾರ್ಕನ್ನು ಮಾಡ್ಕೊಳ್ಳಿ. ಓಕೆ, ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸೇವ್ ಅಪ್ಲಿಕೇಶನ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನೇನು ಕೇಳ್ತಾರೆ ಅಂತಂದರೆ ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತ ಇದೆ. ಓಕೆ ಅಂತ ಕೊಡಿ. ಆಮೇಲೆ ಓಕೆ ಅಂತ ಕೊಟ್ಟ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ಓಕೆ, ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಇವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿ ಅಂತ ಇದೆ. ನೀವು ತುಂಬಿದಂತಹ ಡೀಟೇಲ್ಸ್ನೇ ನಿಮಗೆ ಇಲ್ಲಿ ಮತ್ತೊಮ್ಮೆ ತೋರಿಸಲಾಗುತ್ತೆ. ಮೇಲೆ ಸ್ಕ್ರೋಲ್ ಅಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ಏನಿದೆ ಅಂತಂದರೆ ಮೇಕ್ ಪೇಮೆಂಟ್ ಅಂತ ಇದೆ. ಓಕೆ, ಆಮೇಲೆ ನೀವು ಯಾವ್ಯಾವ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದರದ್ದು ಸಹ ಇನ್ಫಾರ್ಮೇಷನ್ ಇಲ್ಲಿ ಬಂದಿರುತ್ತೆ. ಸೊ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತ ಇದೆ. ಮತ್ತೊಮ್ಮೆ ಓಕೆ ಅಂತ ಕೊಡಿ. ಓಕೆ, ಸೊ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ದೀವಿ ನಾವು. ಇಲ್ಲಿ ಏನಿದೆ ಅಂತಂದರೆ ಎಕ್ಸಾಮಿನೇಷನ್ ಫೀ ಆ್ಯಂಡ್ ಇಶ್ಯೂ ಆಫ್ ಸರ್ಟಿಫಿಕೇಟ್ ಪೇಮೆಂಟ್ ಅಂತ ಇದೆ. ಓಕೆ, ಮೇಲ್ಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಓಕೆ, ಮೇಲ್ಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಏನು ಚೆಕ್ ಬಾಕ್ಸ್ ಇದೆ ನೋಡಿ, ಮೇಲಿನ ಮಾಹಿತಿಯು ಸರಿಯಾಗಿದೆ ಎಂದು ನಾನು ಒಪ್ಪುತ್ತೇನೆ ಅಂತ ಇದೆ. ಓಕೆ, ಈ ಒಂದು ಟಿಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಆಮೇಲೆ ಏನಿದೆ ಅಂತಂದರೆ ಒಂದು ಸಲ ನೋಟ್ ಇದೆ. ಓಕೆ, ಇಫ್ ಅಮೌಂಟ್ ಈಸ್ ಡೆಬಿಟೆಡ್ ಫ್ರಮ್ ಯುವರ್ ಅಕೌಂಟ್ ಆ್ಯಂಡ್ ಯು ಆರ್ ಅನೇಬಲ್ ಟು ಗೆಟ್ ಫೀ ರಿಸಿಪ್ಟ್ ಕೈಂಡ್ಲಿ ಟ್ರೈ ಆಫ್ಟರ್ 30 ಮಿನಿಟ್ಸ್ ಅಂತ ಇದ್ದಾರೆ. ಅಂದರೆ ನಿಮ್ಮ ಆ ಬ್ಯಾಂಕ್ ಅಕೌಂಟಿಂದ ಅಮೌಂಟ್ ಡಿಡಕ್ಟ್ ಆಗಿ ನಿಮಗೆ ಫೀ ರಿಸಿಪ್ಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತಂದರೆ ಇನ್ನೊಮ್ಮೆ ಪೇಮೆಂಟ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಇನ್ನೊಮ್ಮೆ ಪೇಮೆಂಟ್ ಮಾಡಬೇಡಿ. 30 ನಿಮಿಷ ಅಥವಾ 1 ತಾಸು ಅಥವಾ 2 ಗಂಟೆಗಳ ಕಾಲ ವೇಟ್ ಮಾಡಿ. ಆನಂತರ ನೀವು ಮೇನ್ ಪೇಜಿಂದ ನಿಮ್ಮ ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, 2 ಸಲ ಪೇಮೆಂಟನ್ನು ಮಾಡಬೇಡಿ. ಸದ್ಯಕ್ಕೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೇಕ್ ಪೇಮೆಂಟ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಪೇಮೆಂಟ್ ಆಪ್ಷನ್ಸ್ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ಪೇ ಯೂಸಿಂಗ್ HDFC ಬ್ಯಾಂಕ್ ಅಂತ ಇದೆ, ಆಲ್ ಪೇಮೆಂಟ್ ಆಪ್ಷನ್ಸ್ UPI ಕಾರ್ಡ್ಸ್ ಅಂತ ಇದೆ. ಸೊ ನಾನು ಈ ಒಂದು ಕ್ರೆಡಿಟ್ ಕಾರ್ಡ್ಗಳನ್ನು ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ಪೇ ಮಾಡೋದನ್ನು ಈಗ ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಯಾಕಂದರೆ ಎಲ್ಲರ ಹತ್ರನೂ
ನಿಮಗೆ ಯು ಪಿ ಐ ಪೇಮೆಂಟ್ ಆ್ಯಪ್ಸ್ ಇದ್ದಾವೆ, ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಹೌದಾ. ಸೊ ಹಾಗಾಗಿ ಆಲ್ ಪೇಮೆಂಟ್ ಆಪ್ಷನ್ಸ್ ಅಂತ ಏನಿದೆ, ಯು ಪಿ ಐ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಯು ಪಿ ಐ ಐ ಡಿ ನಂಬರ್ ಆದರೂ ಹಾಕ್ಬೋದು. ಓಕೆ, ಸೊ ಯು ಪಿ ಐ ಐ ಡಿ ನಂಬರ್ ಎಲ್ಲಿರುತ್ತೆ ಅಂದರೆ ನಿಮ್ಮ ಗೂಗಲ್ ಪೇ ಓಪನ್ ಮಾಡಿ ಅಥವಾ ಫೋನ್ಪೇ ಓಪನ್ ಮಾಡಿ ವ್ಯೂ ಅಕೌಂಟ್ ಅಂತ ಏನಿರುತ್ತೆ ಅಲ್ಲಿ ನಿಮ್ಮ ಡೀಟೇಲ್ಸಲ್ಲಿ ಈ ಒಂದು ಯು ಪಿ ಐ ಐ ಡಿ ಇರುತ್ತೆ. ಇಲ್ಲ ವೆರಿ ಸಿಂಪಲ್ ಅಂತಂದರೆ ಇಲ್ಲಿ ಏನು ಶೋ ಕ್ಯೂ ಆರ್ ಕೋಡ್ ಅಂತ ಏನಿದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಮೊಬೈಲ್ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ತಿದ್ರೆ ಬೇರೆಯವರ ಮೊಬೈಲ್ ತೊಗೊಂಡು ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡ್ಬೋದು. ನೀವು ಸ್ಕ್ಯಾನ್ ಮಾಡಿದ ಕೂಡ ಅದು ಡೈರೆಕ್ಟ್ ನಿಮಗೆ ಪೇಮೆಂಟ್ ಆಪ್ಷನ್ಗಳ ಅಂದರೆ ಪೇಮೆಂಟ್ ಮಾಡುವಂತಹ ಇಂಟರ್ಫೇಸ್ಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಪೇಮೆಂಟ್ ಫೀಸ್ ಎಷ್ಟಿದೆ ಅದನ್ನು ಸಹ ನಿಮಗೆ ತೋರಿಸುತ್ತೆ. ಓಕೆ, ಸೊ ನಾನು ಭಾಳಷ್ಟು ಹಾಗೆ ನಿಮಗೆ ತೋರಿಸ್ಲಿಕ್ಕೆ ಭಾಳಷ್ಟು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಹಾಗಾಗಿ ನನಗೆ 7,790 ಇದೆ, ಹೌದಾ. ಸೊ ನಿಮಗೆ ಕಮ್ಮಿ ಇರ್ಬೋದು. ಆಮೇಲೆ ಏನು ಮಾಡಿ, ಈ ಒಂದು ಪೇಮೆಂಟ್ ಮಾಡಿದ ಮೇಲೆ ಏನು ನೀವು ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಈಗ ನಾನು ಯಾವುದೇ ರೀತಿಯಾದಂಥ ಪೇಮೆಂಟ್ ಮಾಡೋದಿಲ್ಲ, ಯಾಕಂದರೆ ನಿಮಗೆ ಈ ಒಂದು ವಿಡಿಯೋ ಕೇವಲ ಡೆಮೋಗೋಸ್ಕರ ಮಾಡ್ತಿರುವಂಥದ್ದು. ಓಕೆ, ಸೊ ಪೇಮೆಂಟ್ ಆದಮೇಲೆ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದಂತ ನೋಡೋಣ ಈಗ. ಸೊ ನಿಮ್ಮ ಯು ಪಿ ಐ ಆ್ಯಪ್ಸ್ ಮುಖಾಂತರ ಪೇಮೆಂಟ್ ಮಾಡಿದ ಮೇಲೆ ಮರಳಿ ನೀವು ಈ ಒಂದು ಪೇಜಿಗೆ ಬನ್ನಿ. ಅಂದರೆ ಮೊದಲಿಗೆ ಏನು ಹೇಳಿದ್ನಲ್ಲ ಅದೇ ಪೇಜ್ ಇದು. ಇಲ್ಲಿ ಬಂದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಎಕ್ಸಾಮಿನೇಷನ್ ಅಂತ ಏನಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನಿದೆ ಅಂತಂದರೆ ಕ್ಲಿಕ್ ಹಿಯರ್ ಫಾರ್ ಅಪ್ಲೈ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಕಾಣ್ತಿರುವಂಥ ಡೌನ್ಲೋಡ್ ಬಟನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸೆಲೆಕ್ಟ್ ಅಪ್ಲಿಕೇಶನ್ ಟೈಪ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಈಗ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿಗೆ ಅಪ್ಲೈ ಮಾಡಿದ್ವಲ್ಲ, ಸೊ ಹಾಗಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮತ್ತೊಮ್ಮೆ ನಿಮ್ಮ ನೋಂದಣಿ ನಂಬರ್ ಅಂದರೆ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ, ಹೌದಾ. ಸೊ ಎಂಟರ್ ಮಾಡ್ತೀನಿ ನಾನೀಗ. ಸೊ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ತೀನಿ ನಾನು. ಓಕೆ, ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗಿದೆ ನನಗೆ. ನೀವಿಲ್ಲಿ ನೋಡ್ಬೋದು, ನಾವು ರಿವ್ಯಾಲ್ಯೂಯೇಷನ್ಗೆ ಅಥವಾ ಫೋಟೋಕಾಪಿಗೆ ಅಪ್ಲೈ ಮಾಡಿದ್ದೀನಿ ನಾನೀಗ. ನಮ್ಮ ರೋಲ್ ನಂಬರ್ ಇದೆ, ಕ್ಯಾಂಡಿಡೇಟ್ ನೇಮ್, ಟೋಟಲ್ ಫೀಸ್ ಇದೆ. ಓಕೆ, ಪೇಮೆಂಟ್ ಐ ಡಿ. ಓಕೆ, ಇಲ್ಲಿ ಯಾವುದೇ ರೀತಿಯಾದಂಥ ಪೇಮೆಂಟ್ ಐ ಡಿ ನನಗೆ ಅಥವಾ ನಿಮಗೆ ಸಿಗ್ತಿಲ್ಲ. ಯಾಕೆ ಸಿಗ್ತಿಲ್ಲ ಅಂತಂದರೆ ನಾನು ಪೇಮೆಂಟೇ ಮಾಡಿಲ್ಲ ಅದಕ್ಕೆ. ಯಾಕಂದರೆ ಈ ಒಂದು ವಿಡಿಯೋ ನಿಮಗೆಲ್ಲ ಗೊತ್ತಿರೋ ಹಾಗೆ ಡೆಮೋ ವಿಡಿಯೋ. ಓಕೆ, ಸೊ ಇಲ್ಲಿ ಡೇಟ್ ಇದೆ. ಆಮೇಲೆ ಪೇಮೆಂಟ್ ನೋಡ್ಬೋದು ನೀವು, ಇಲ್ಲಿ ಪೇಮೆಂಟ್ ವಾಸ್ ಅನ್ಸಕ್ಸಸ್ಫುಲ್ ಅಂತ ಇದೆ, ಹೌದಾ. ಸೊ ಹಾಗಾಗಿ ನಾನು ಮಾಡಿದಂತಹ ಪೇಮೆಂಟ್ ರಿಸಿಪ್ಟಲ್ಲಿ ಸಹ ಫೇಲ್ಯೂರ್ ಅಂತ ಇದೆ, ಹೌದಾ. ಸೊ ನಿಮಗೆ ಇಲ್ಲಿ ಸಕ್ಸಸ್ ಅಂತ ಬಂದಿರ್ಬೋದು. ಓಕೆ, ಸದ್ಯಕ್ಕೆ ಈಗ ನಾವು ಏನು ಅಪ್ಲಿಕೇಶನ್ ಹಾಕಿದ್ವಿ ನೋಡಿ, ಆ ಅಪ್ಲಿಕೇಶನನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಕೆಲವೊಬ್ಬರಿಗೆ ಅದು ಡೌನ್ಲೋಡ್ ಆಗ್ತಿರಲ್ಲ. ಯಾಕೆ? ಇಲ್ಲಿ ನೋಡ್ಕೊಟ್ಟಿದ್ದಾರೆ, ನೋಟ್ ಇಫ್ ಯು ಆರ್ ಅನೇಬಲ್ ಟು ಡೌನ್ಲೋಡ್ ಅಪ್ಲಿಕೇಶನ್ ಪ್ಲೀಸ್ ಚೆಕ್ ಪಾಪಪ್ ಬ್ಲಾಕ್ ಇನ್ ಯುವರ್ URL ಅಂತ ಇದೆ. ಅಂದರೆ ಸೊ ಇದನ್ನ ತೋರಿಸ್ತೀನಿ, ಕ್ಲಿಕ್ ಹೇರ್ ಮೇಲೆ. ಸೊ ಅದೇನಾಗಿರುತ್ತೆ ಅಂತಂದರೆ ನಿಮ್ಮ ಕ್ರೋಮ್ ಸೆಟ್ಟಿಂಗ್ಸ್ನಲ್ಲಿ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಅದು ಕಂಟಿನ್ಯೂ ಬ್ಲಾಕಿಂಗ್ ಅಂತ ಏನಿರುತ್ತೆ ನೋಡಿ, ಇಲ್ಲಿ ಟಿಕ್ ಮಾರ್ಕ್ ಆಗಿರುತ್ತೆ. ಓಕೆ, ಸೊ ಅದನ್ನು ನೀವು ಏನು ಮಾಡಬೇಕು, ಆಲ್ವೇಸ್ ಅಲೋ ಪಾಪಪ್ಸ್ ಆ್ಯಂಡ್ ರೀಡೈರೆಕ್ಟ್ಸ್ ಅಂತ ಕ್ಲಿಕ್ ಮಾಡಿ ಡನ್ ಮೇಲೆ ಕೊಟ್ಟಿರಬೇಕು. ಆವಾಗ ಮಾತ್ರ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಿರುತ್ತೆ. ಓಕೆ, ಒಂದು ವೇಳೆ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗ್ತಿಲ್ಲ ಅಂತಂದರೆ ಬೇರೆಯವ್ರ ಮೊಬೈಲ್ ತೊಗೊಂಡು ನಿಮ್ಮ ಅರ್ಜಿಯನ್ನು ಹಾಕಿ ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಸೊ ಸದ್ಯಕ್ಕೆ ನಾನೀಗ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀನಿ. ಓಕೆ, ಸೊ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ದೀನಿ ನಾನು. ಓಕೆ, ನೋಡ್ಬೋದು ನಾನೀಗ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆ, ನನಗೀಗ ಡೌನ್ಲೋಡ್ ಆಗ್ತಿಲ್ಲ. ಯಾಕಂತಂದರೆ ನಂದರಲ್ಲೂ ಸಹ ಪಾಪಪ್ ಏನಾಗಿದೆ, ಬ್ಲಾಕ್ ಆಗಿದೆ. ಓಕೆ, ಒಳ್ಳೆಯದಾಯಿತು, ನಿಮಗೀಗ ತೋರಿಸ್ಬಿಡ್ತೀನಿ ಅದು ಹೇಗಂತ. ಸೊ ಈ 3 ಏನು ಡಾಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಏನು ಸೆಟ್ಟಿಂಗ್ಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ಕ್ರೋಲ್ ಮಾಡಿ ಕೆಳಗಡೆ. ಓಕೆ, ಕೆಳಗಡೆ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಸೈಟ್ ಸೆಟ್ಟಿಂಗ್ಸ್ ಅಂತ ಇದೆ, ಸೈಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಓಕೆ, ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನೋಡ್ಬೋದು ನೀವು
ಪಾಪ್ಅಪ್ಸ್ ಆ್ಯಂಡ್ ರೀಡೈರೆಕ್ಟ್ಸ್ ಅಂತ ಇದೆ, ಇಲ್ಲಿ ನನಗೆ ಬ್ಲಾಕ್ಡ್ ಅಂತ ಇದೆ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಿದೆ ಅನ್ಟಿಕ್ ಆಗಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ. ಓಕೆ, ಸೊ ಈಗ ನಿಮ್ಮ ಪಾಪ್ಅಪ್ಸ್ ಎಲ್ಲ ಆನ್ ಆಗಿದೆ. ಸೊ ಮತ್ತೊಮ್ಮೆ ಬ್ಯಾಕ್ ಬರ್ತೀನಿ ನಾನು. ಓಕೆ, ಈಗ ಡೌನ್ಲೋಡ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ನೋಡೋಣ. ಓಕೆ, ನಾನು ಈಗ ಆ ಪಾಪಪ್ ಬ್ಲಾಕನ್ನು ಏನು ಕ್ಲಿಯರ್ ಮಾಡಿದೆ ನೋಡಿ, ಕ್ಲಿಯರ್ ಮಾಡಿದ ಮೇಲೇನು ನನಗೆ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಲಿಕ್ಕೆ ಬರ್ತಿಲ್ಲ. ಯಾಕಂತಂದರೆ ನಾನು ಇನ್ನೂ ಸಹ ಈ ಒಂದು ಪೇಮೆಂಟನ್ನು ಮಾಡಿಲ್ಲ. ಹಾಗಾಗಿ ನನಗೆ ಇದು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೂ ಸಹ ಡೌನ್ಲೋಡ್ ಆಗ್ತಿಲ್ಲ. ಹೌದಾ, ನೀವು ಒಂದು ವೇಳೆ ಪೇಮೆಂಟನ್ನು ಮಾಡಿದರೆ ಈ ಒಂದು ಡೌನ್ಲೋಡ್ ಅಂತ ಏನು ಆಪ್ಷನ್ ಇದೆ, ಸದ್ಯಕ್ಕೆ ನನಗೀಗ ಒಂದು ಆ್ಯಶ್ ಕಲರ್ ಥರ ಕಾಣ್ತಿದೆ. ಹೌದಾ, ಸೊ ನೀವು ಪೇಮೆಂಟನ್ನು ಮಾಡಿದರೆ ನಿಮಗೆ ಈ ಡೌನ್ಲೋಡ್ ಆಪ್ಷನ್ ಯಾವ ಕಲರ್ ಇರುತ್ತೆ ಅಂತಂದರೆ ಬ್ಲೂ ಕಲರ್ ಕಾಣ್ತಿರುತ್ತೆ. ಆವಾಗ ನೀವು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಅಪ್ಲಿಕೇಶನ್ ಏನು ಹಾಕಿದ್ದೀರಾ, ಈಗ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ಆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಅದೇ ರೀತಿ ಈ ರಿಸಿಪ್ಟ್ ಏನಿರುತ್ತೆ ಫೇಲ್ಯೂರ್ ಅಂತ ಇದೆ, ನಿಮಗೆ ಇಲ್ಲಿ ಒಂದು ಸಕ್ಸಸ್ ಅಂತ ಇರುತ್ತೆ. ಓಕೆ, ಅಥವಾ ಡೌನ್ಲೋಡ್ ಅಂತ ಇರುತ್ತೆ, ಅದು ಸಹ ಬ್ಲೂ ಒಂದು ಕಲರಲ್ಲಿ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡುವ ಮುಖಾಂತರ ಈ ಎರಡೂ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಓಕೆ, ಡೌನ್ಲೋಡ್ ಮಾಡಿ ಒಂದು ಸೆಟ್ ಜೆರಾಕ್ಸನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಆಮೇಲೆ ಒಂದು ಸೆಟ್ ಜೆರಾಕ್ಸನ್ನು ನೀವು ಪೋಸ್ಟ್ ಮುಖಾಂತರ ಈ ಹಿಂದೆ ಹೇಳಿದ ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕು. ಓಕೆ, ಸ್ಪೀಡ್ ಪೋಸ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿವರೆಗೂ ಹೇಗೆ ಅಪ್ಲಿಕೇಶನ್ ಹಾಕುವುದು ಅಂತ ಆಯಿತು. ಸೊ ನಂತರ ಇದನ್ನು ಯಾವ ಅಡ್ರೆಸ್ಸಿಗೆ ನಾವು ಸೆಂಡ್ ಮಾಡಬೇಕು ಅದನ್ನೂ ಸಹ ಒಂದು ನೋಡೋಣ. ಈಗ ಯಾವ ರೀತಿ ಅರ್ಜಿಯನ್ನು ಬರೀಬೇಕು ಅಂತ ಹೇಳಿ. ಸೊ ನಾನು ಹಾಗೆ ಒಂದು ಎಕ್ಸಾಂಪಲ್ ಅರ್ಜಿಯನ್ನು ಬರೆದಿದ್ದೀನಿ, ಅಂದರೆ ಯಾವ ರೀತಿ ಲೆಟರನ್ನು ಅವರಿಗೆ ಬರೀಬೇಕು ಅಂತ ಹೇಳಿ. ಸೊ ಫ್ರಮ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಹೆಸರು, ಅಡ್ರೆಸ್, ಪಿನ್ ಕೋಡ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಎಲ್ಲ ಬರೀರಿ. ಆಮೇಲೆ ನಂತರ ಈಗ ಅಪ್ಲಿಕೇಶನ್ ಹಾಕುತ್ತಿರುವಂತಹ ಡೇಟನ್ನು ಬರೀರಿ. ಸೊ ಯಾವ ಅಡ್ರೆಸ್ಗೆ ಇದನ್ನು ನೀವು ಪೋಸ್ಟ್ ಮುಖಾಂತರ ಸಲ್ಲಿಸಬೇಕು ಅಂತಂದರೆ ದ ರಿಜಿಸ್ಟರ್ ಬ್ರಕೆಟ್ನಲ್ಲಿ ಇವ್ಯಾಲ್ಯೂಯೇಷನ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ ಮೈಸೂರು 57006. ಓಕೆ, ಈ ಅಡ್ರೆಸ್ಸನ್ನು ಆಲ್ರೆಡಿ ಅವರು ಆವಾಗಲೇ ಹಿಂದೆ ತೋರಿಸಿದಾಗೆ ಕೊಟ್ಟಿದ್ದರು. ಅದೇ ಅಡ್ರೆಸ್ಸನ್ನು ನೋಡಿ ನೀವು ಒಂದು ಲೆಟರನ್ನು ಅಥವಾ ಸೆಂಡ್ ಮಾಡಿ. ನೆಕ್ಸ್ಟ್ ಸಬ್ಜೆಕ್ಟ್ ಏನಂತ ಬರೆದಿದ್ದೀನಿ ಅಂತಂದರೆ ಅಪ್ಲಿಕೇಶನ್ ಫಾರ್ ರೀವ್ಯಾಲ್ಯೂಯೇಷನ್ ಆರ್ ಫೋಟೋ ಕಾಪಿ ಆಫ್ MSc ಸೆಮಿಸ್ಟರ್ ಅಂತ ಆನ್ಸರ್ ಸ್ಕ್ರಿಪ್ಟ್ಸ್ ಅಂತ ಬರೆದಿದ್ದೀನಿ. ಓಕೆ, ಸೊ ನಾನಿಲ್ಲಿ ನೋಡ್ಬೋದು MSc ಅಂತ ಬರೆದಿದ್ದೀನಿ. ಹೌದಾ, ನಿಮ್ಮ ಕೋರ್ಸ್ ಯಾವುದಿದೆ, ಫಾರ್ ಎಕ್ಸಾಂಪಲ್ BSc, BCom, MA, MCom, B.Ed, ಓಕೆ, ಆಮೇಲೆ BSW ಈ ಥರ ಇರುತ್ತಲ್ಲ, ನಿಮ್ಮ ಒಂದು ಕೋರ್ಸನ್ನು ನೀವು ಬರ್ಕೊಳ್ಳಿ. ಆಮೇಲೆ ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂತಂದರೆ ರೀವ್ಯಾಲ್ಯೂಯೇಷನ್ ಬಾರ್ ಫೋಟೋ ಕಾಪಿ ಅಂತ ಹೇಳಿದ್ದೇನೆ. ನೀವು ಇವ್ಯಾಲ್ಯೂಯೇಷನ್ ಮತ್ತು ಫೋಟೋ ಕಾಪಿ ಎರಡಕ್ಕೂ ಅಪ್ಲಿಕೇಶನನ್ನು ಸಲ್ಲಿಸ್ತಿದ್ರೆ ಇವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿ ಅಂತ ಬರೀರಿ. ಅಥವಾ ಜಸ್ಟ್ ಇವ್ಯಾಲ್ಯೂಯೇಷನ್ಗೆ ಸಲ್ಲಿಸ್ತಿದ್ರೆ ಇವ್ಯಾಲ್ಯೂಯೇಷನ್ ಅಂತ ಬರೀರಿ. ಜಸ್ಟ್ ಫೋಟೋ ಕಾಪಿ ಅಂತ ಇದ್ದರೆ ಜಸ್ಟ್ ಫೋಟೋ ಕಾಪಿ ಅಂತ ಬರೀರಿ. ಓಕೆ, ಆಮೇಲೆ ಕೆಳಗಡೆ ಏನು ಬರೆದಿದ್ದೀನಿ ಅಂತಂದರೆ ರೆಸ್ಪೆಕ್ಟೆಡ್ ಸರ್ ಬಾರ್ ಮೇಡಮ್, ಐ ರೆಸ್ಪೆಕ್ಟ್ಫುಲಿ ಸಬ್ಮಿಟ್ ದಟ್ ಐ ಹ್ಯಾವ್ ಅಪಿಯರ್ಡ್ ಫಾರ್ ದ MSc ಝುವಾಲಜಿ ಸೆಕೆಂಡ್ ಸೆಮಿಸ್ಟರ್ ಅಂತ ಬರೆದಿದ್ದೀನಿ. ಆವಾಗಲೇ ಹೇಳ್ದಂಗೆ ನಿಮ್ಮ ಕೋರ್ಸ್ ಹಾಗೆ ನಿಮ್ಮ ಸೆಮಿಸ್ಟರನ್ನು ಬರೀರಿ. ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಓಕೆ, ಈ ರೀತಿ ಎಲ್ಲ ಬರೆದಿದ್ದೇನೆ. ಆಮೇಲೆ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ. ಓಕೆ, ಇದನ್ನು ನಾನು ಕನ್ನಡದಲ್ಲೂ ಸಹ ಬರೆದಿದ್ದೇನೆ, ಕೆಳಗಡೆ ನೋಡ್ಬೋದು ನೀವು. ಓಕೆ, ಕನ್ನಡದಲ್ಲೂ ಬರೆದಿದ್ದೇನೆ. ಆಮೇಲೆ ನಿಮಗೆ ಈ ಒಂದು ತೋರಿಸ್ತೇನೆ ಕನ್ನಡದಲ್ಲೂ ಸಹ. ಓಕೆ, ಸೊ ಇದೆಲ್ಲ ಆದಮೇಲೆ ಇಲ್ಲಿ ಏನು ಬರೆದಿದ್ದೇನೆ ಅಂತಂದರೆ ಸಬ್ಜೆಕ್ಟ್ ನೇಮ್ ಅಂತ ಬರೆದಿದ್ದೇನೆ. ನಿಮ್ಮ ಸಬ್ಜೆಕ್ಟ್ ನೇಮ್ ಬರೀರಿ. ಹಾಗೆ ಸಬ್ಜೆಕ್ಟ್ ಕೋಡ್ಗಳನ್ನ ಸಹ ನೀವು ಎಷ್ಟು ಈ ಒಂದು ಸಬ್ಜೆಕ್ಟ್ಗಳಿಗೆ ರೀವ್ಯಾಲ್ಯೂಯೇಷನ್ ಆಗಿರ್ಬೋದು, ಫೋಟೋ ಕಾಪಿಗೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ, ಆ ಸಬ್ಜೆಕ್ಟ್ ನೇಮ್ ಮತ್ತು ಸಬ್ಜೆಕ್ಟ್ ಕೋಡನ್ನು ಬರೀರಿ. ಓಕೆ, ಆ ನಂತರ ಕೆಳಗಡೆ ಮೈ ಡೀಟೇಲ್ಸ್ ಅಂತ ಏನಿದೆ, ಸೊ ಇಲ್ಲಿ ನಿಮ್ಮ ಹೆಸರನ್ನು ಬರೀರಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಕೋರ್ಸ್ ಆವಾಗಲೇ ಹೇಳ್ದಾಗೆ ನಿಮ್ದು ಯಾವುದಿದೆ ಅದನ್ನು ಬರೀರಿ. ಆಮೇಲೆ ನೀವು ಅಡ್ಮಿಷನನ್ನು ಮಾಡಿಸಿದಂತಹ ಇಯರ್ ಮತ್ತು ಸೈಕಲ್. ಫಾರ್ ಎಕ್ಸಾಂಪಲ್ ಜನವರಿ ಸೈಕಲ್ ಕೆಲವೊಬ್ಬರದ್ದು ಇರುತ್ತೆ, ಜುಲೈ ಸೈಕಲ್ ಕೆಲವೊಬ್ಬರು ಇರುತ್ತೆ. ಆನಂತರ ಈಗ ಪ್ರಸ್ತುತವಾಗಿರುವಂತಹ ಸೆಮಿಸ್ಟರ್, ನಾನು ಈಗ ಸೆಕೆಂಡ್ ಸೆಮಿಸ್ಟರ್ ಅಂತ ಬರಿತೀನಿ. ಓಕೆ, ಸೊ ಎಕ್ಸಾಮಿನೇಷನ್ ಮಂತ್ ಆ್ಯಂಡ್ ಇಯರ್, ಯಾವ ತಿಂಗಳಲ್ಲಿ ನಿಮ್ಮ ಎಕ್ಸಾಮಿನೇಷನ್ ನಡೆದಿತ್ತು ಮತ್ತು ವರ್ಷವನ್ನು ಬರೀರಿ. ಫಾರ್ ಎಕ್ಸಾಂಪಲ್ ಅಕ್ಟೋಬರ್ 2025 ಅಂತ ಬರಿಬೋದು. ಆಮೇಲೆ ಸ್ಟಡಿ ಸೆಂಟರ್ ನೇಮ್ ಆ್ಯಂಡ್ ಕೋಡ್, ಅಂದರೆ ನೀವು ಈ ಒಂದು KSOUನಲ್ಲಿ ಕೋರ್ಸ್ ಮಾಡಬೇಕಿದ್ರೆ ನೀವು ಯಾವ ಸ್ಟಡಿ ಸೆಂಟರ್ ಮುಖಾಂತರ ಅಡ್ಮಿಷನ್ ಮಾಡಿಸಿದ್ರಿ ನೋಡಿ, ಆ ಒಂದು ಸ್ಟಡಿ ಸೆಂಟರ್ ನೇಮ್ ಮತ್ತು ಕೋಡನ್ನು ಬರೀರಿ. ಆನಂತರ
ಎಕ್ಸಾಮಿನೇಷನ್ ಸೆಂಟರ್ ಅಂದರೆ ಕೆಲವೊಬ್ಬರದು ಸ್ಟಡಿ ಸೆಂಟರ್ ಅಂದರೆ ಅಡ್ಮಿಷನ್ ಮಾಡಿಸಿದಂತಹ ಸೆಂಟರ್ ಬೇರೆ ಇರುತ್ತೆ. ಆಮೇಲೆ ಅವರು ಬರೆದಿರುವಂತಹ ಎಕ್ಸಾಮ್ ಸೆಂಟರ್ನೇ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಧಾರವಾಡದಲ್ಲಿ ಅಡ್ಮಿಷನ್ ಮಾಡಿಸಿರ್ತಾರೆ, ಎಕ್ಸಾಮ್ ಬರೆಯೋದು ಬೆಳಗಾವಿನಲ್ಲಿ ಬರೀತಿರ್ತಾರೆ. ಅಂದರೆ ಈಗ ಪ್ರಸ್ತುತವಾಗಿ ಅವರು ಬೆಳಗಾವಿಯಲ್ಲಿ ಇರ್ಬೋದು, ಹಾಗಾಗಿ ಅವರು ಬೆಳಗಾವಿಯಲ್ಲಿರುವಂತಹ ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ ಬರೆದಿರ್ತಾರೆ. ಕೆಲವೊಬ್ಬರದ್ದು ಬೇರೆ ಬೇರೆ ಇರುತ್ತೆ, ಅಥವಾ ಇನ್ನು ಕೆಲವೊಬ್ಬರದ್ದು ಸೇಮ್ ಇದ್ದರೆ ಸೇಮನ್ನೇ ನೀವು ಬರಿಬೋದು. ಕೆಳಗಡೆ ಏನು ಬರೆದಿದ್ದೀನಿ ಅಂತಂದರೆ ಕೈಂಡ್ಲಿ ಪ್ರೊಸೆಸ್ ಮೈ ರಿಕ್ವೆಸ್ಟ್ ಈ ರೀತಿ ಎಲ್ಲ ಬರೆದಿದ್ದೇನೆ. ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲಿ. ನಿಮ್ಮ ಸಿಗ್ನೇಚರನ್ನು ಮಾಡಿ, ನಿಮ್ಮ ನೇಮ್ ಬರೀರಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಬರೀರಿ. ಆಮೇಲೆ ಇದರೊಂದಿಗೆ ಈ ಲೆಟರ್ನೊಂದಿಗೆ ಏನೇನೆಲ್ಲ ನೀವು ಲಗತ್ತಿಸಬೇಕು, ಡಾಕ್ಯುಮೆಂಟ್ಸ್ ಟು ಬಿ ಎನ್ಕ್ಲೋಸ್ಡ್ ಏನೇನಂತಂದರೆ ಇವ್ಯಾಲ್ಯೂಯೇಷನ್ ಆರ್ ಫೋಟೋ ಕಾಪಿ ಅಪ್ಲಿಕೇಶನ್ ಫಾರ್ಮ್. ಈ ಹಿಂದೆ ನಾನು ಏನು ಡೌನ್ಲೋಡ್ ಮಾಡಲಿಕ್ಕೆ ಹೇಳಿದೆ ನೋಡಿ, ಈ ಅರ್ಜಿನ ಸಲ್ಲಿಸುವಾಗ ಏನು ಅಪ್ಲಿಕೇಶನ್ ಫಾರ್ಮ್ ನೀವು ಡೌನ್ಲೋಡ್ ಮಾಡ್ತೀರಾ ಅದನ್ನು ನೀವು ಒಂದು ಜೆರಾಕ್ಸ್ ಪ್ರತಿ ಅಂಟಿಸಿ. ಆಮೇಲೆ ಆನ್ಲೈನ್ ಫೀ ಪೇಮೆಂಟ್, ನೀವು ಪೇಮೆಂಟ್ ಮಾಡಿದಂತಹ ಫಾರ್ಮನ್ನು ಅದನ್ನು ಸಹ ಲಗತ್ತಿಸಿ. ಆಮೇಲೆ ಮಾರ್ಕ್ಸ್ ಕಾರ್ಡ್ ಕಾಪಿ, ಅಂದರೆ ಈಗ ಸದ್ಯಕ್ಕೆ ನಿಮ್ಮದು ಏನು ರಿಸಲ್ಟ್ ಬಂದಿದೆ ಅದರದ್ದೊಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಅಥವಾ PDF ಮಾಡಿಕೊಂಡು ಅದನ್ನು ಸಹ ಜೆರಾಕ್ಸ್ ಮಾಡಿ ಒಂದು ಫಾರ್ಮನ್ನು ಜೆರಾಕ್ಸ್ ಮಾಡಿಕೊಂಡು ಸಲ್ಲಿಸಬೇಕು. ಹಾಗೆ ಐಡೆಂಟಿಟಿ ಕಾರ್ಡ್, ನಿಮಗೆಲ್ಲರಿಗೂ KSOUನಿಂದ ಒಂದು ID ಕಾರ್ಡ್ ಕೊಟ್ಟಿರ್ತಾರೆ, ಅದರದ ಕಾರ್ಡನ್ನು ಜೆರಾಕ್ಸ್ ಮಾಡ್ಕೊಳ್ಳಿ. ಹಾಗೆ ಆಧಾರ್ ಕಾರ್ಡನ್ನು ಸಹ ನೀವು ಸಲ್ಲಿಸ್ಬೋದು. ಮತ್ತು ನಿಮಗೆ ಏನಾದರೂ ಇವುಗಳನ್ನ ಬಿಟ್ಟು ಏನಾದರೂ ಸಲ್ಲಿಸಬೇಕು ಅಂತ ಅನಿಸಿದರೆ, ಫಾರ್ ಎಕ್ಸಾಂಪಲ್ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಓಕೆ, ನಿಮಗೆ ಯಾವುದು ಇನ್ನೂ ಸಲ್ಲಿಸಬೇಕು ಅಂತ ಅನಿಸುತ್ತೆ ಆ ಒಂದು ದಾಖಲಾತಿಯನ್ನು ಸಹ ನೀವು ಸಲ್ಲಿಸ್ಬೋದು. ಓಕೆ, ಆನಂತರ ಕನ್ನಡದಲ್ಲಿ ನೋಡೋದಾದರೆ, ಓಕೆ, ಸೊ ಸೇಮ್ ಟು ಸೇಮ್ ಕನ್ನಡದಲ್ಲೇ ಬರೆದಿದ್ದೀನಿ. ವಿಡಿಯೋನ ಪಾಸ್ ಮಾಡಿ ನೀವು ಇದೇ ಒಂದು ಲೆಟರನ್ನಾದರೂ ಎಕ್ಸಾಂಪಲ್ ಆಗಿ ಬರಿಬೋದು, ಅಥವಾ ನಿಮಗೆ ಬೇರೆ ರೀತಿ ಬರಿಬೇಕು ಅನಿಸಿದರೆ ಬೇರೆ ರೀತಿಯಾಗಿ ಬರೆದುಕೊಳ್ಳಿ. ಓಕೆ, ವಿಡಿಯೋನ ಪಾಸ್ ಮಾಡಿ ನೋಡಿಕೊಂಡು ಇದರಲ್ಲಿ ಏನಾದರೂ ನೀವು ಮಾಡಿಫಿಕೇಷನ್ ಮಾಡ್ಬೋದು ಅಂತ ಇದ್ದರೆ ಮಾಡ್ಬೋದು. ಓಕೆ, ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ಗೋಸ್ಕರ ಮಾತ್ರ ತೋರಿಸ್ತಿದ್ದೀನಿ ಇದನ್ನು. ಓಕೆ, ಸೊ ಈ ರೀತಿಯಾಗಿ ನಾನು ಈ ಒಂದು ಲೆಟರನ್ನು ಬರೆದಿದ್ದೀನಿ. ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಲಗತ್ತಿಸಬೇಕಾದ ದಾಖಲಾತಿಗಳು, ಓಕೆ, ದಾಖಲೆಗಳು ಇದೇ ರೀತಿ ಇದೆ. ಓಕೆ, ಇಂಗ್ಲೀಷ್ನದು ಸಹ ಒಂದು ಸಲ ನೋಡಿ. ಸೊ ಈ ಒಂದು ವಿಡಿಯೋ ಆಲ್ರೆಡಿ 32 ನಿಮಿಷ ಆಯ್ತು ಇಲ್ಲಿ. ಓಕೆ, ಲೆಂದಿ ಇದೆ. ಓಕೆ, ಸೊ ಮೈ ಥಾಟ್ ಏನಪ್ಪ ಅಂತಂದರೆ, ನನ್ನ ವಿಚಾರ ಏನಂತಂದರೆ, ವಿಡಿಯೋ ಮಾಡಿದರೆ ಕಂಪ್ಲೀಟಾಗಿ ಮಾಡಬೇಕು. ಓಕೆ, ಯಾವುದೇ ರೀತಿಯಾದಂತಹ ಡೌಟ್ಸ್ ನಿಮಗೆ ಉಳಿಬಾರ್ದು ಅಂತ ಡೀಟೇಲಾಗಿ ವಿಡಿಯೋ ಮಾಡ್ತೇನೆ. ಸೊ ನಿಮಗೆ ಏನಾದರೂ ಬೋರ್ ಆಗ್ತಿದ್ರೆ ಈ ಒಂದು ವಿಡಿಯೋನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ಬೋದು. ಹಾಗೆ ನಮ್ಮ ಎಫರ್ಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅಂದರೆ ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಚೂರಾದರೂ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಓಕೆ, ಇದೆಷ್ಟು ಲೆಟರು, ಓಕೆ, ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು ಇದೆಲ್ಲ ಆಯಿತು. ಓಕೆ, ಸೊ ಇದನ್ನೆಲ್ಲ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಇದೆಲ್ಲ ಯಾವಾಗ ಮಾಡಬೇಕು ಅಂತಂದರೆ, ನಿಮ್ಮ ರಿಸಲ್ಟ್ ಅನೌನ್ಸ್ ಆದ 14 ದಿನಗಳ ಒಳಗೇ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕಬೇಕು. ಓಕೆ, ಸೊ ಆಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ಬೋದು ನೀವು. ಮತ್ತೊಮ್ಮೆ ಇವ್ಯಾಲ್ಯೂಯೇಷನ್ ಹಾಕಿದ ಮೇಲೆ ರಿಸಲ್ಟ್ ಯಾವಾಗ ಬರುತ್ತೆ ಅದನ್ನು ನೀವು ಅವಾಗವಾಗ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಬೇಕು, ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಈ ಎಲ್ಲ ದಾಖಲಾತಿಗಳನ್ನು ನೀವು KSOU ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ತಲುಪಿಸಬೇಕು. ಹೌದಾ? ಪೋಸ್ಟ್ ಮುಖಾಂತರ ಅಂದರೆ ಹೇಗೆ? ನಮ್ಮದು ಏನು ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆ, ಈ ಒಂದು ಡಿಪಾರ್ಟ್ಮೆಂಟ್ ಏನು ಪೋಸ್ಟ್ ಇದೆ ನೋಡಿ, ಇದರ ಮುಖಾಂತರ ನೀವು ರಿಜಿಸ್ಟರ್ ಪೋಸ್ಟ್ ಆದರೂ ಮಾಡ್ಬೋದು, ಅಥವಾ ಸ್ಪೀಡ್ ಪೋಸ್ಟ್ ಆದರೂ ಮಾಡ್ಬೋದು. ಓಕೆ, ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಇದು 14 ದಿನಗಳ ಒಳಗೇ ಅವ್ರಿಗೆ ತಲುಪಬೇಕಾಗಿರೋದ್ರಿಂದ ರಿಸ್ಕ್ ತೊಗೊಳ್ಳೋದು ಬೇಡ. ಸೊ ನೀವು ಸ್ಪೀಡ್ ಪೋಸ್ಟ್ ಮಾಡಿದರೆ ಒಳ್ಳೆಯದು. ಓಕೆ, ಅದ್ರ ಬದಲಾಗಿ ಅಂದರೆ ಈ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆದು ಕೊರಿಯರು ಇವೆಲ್ಲ ಬರುತ್ತೆ ನೋಡಿರಿ, ಅಮೆಝಾನು, ಫ್ಲಿಪ್ಕಾರ್ಟು, ಆಮೇಲೆ ಡಿಲಿವರಿ, ಓಕೆ, ಆಮೇಲೆ ಬೇರೆ ಯಾವುದಾದ್ರೂ ಬರುತ್ತೆ ನೋಡಿರಿ, ಇದನ್ನೆಲ್ಲ ಇವುಗಳ ಮುಖಾಂತರ ಕೊರಿಯರ್ ಮಾಡಬೇಡಿ. ನಮ್ಮದು ಏನು ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆ ನೋಡಿ, ನಮ್ಮ ಗೌರ್ಮೆಂಟ್ದು, ಅದರ ಮುಖಾಂತರನೇ ಸ್ಪೀಡ್ ಪೋಸ್ಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೇನೆ. ಓಕೆ, ಇದಿಷ್ಟು ಏನಾಯಿತು
ಈ ಒಂದು ರೀವ್ಯಾಲ್ಯೂಯೇಷನ್ ಅಥವಾ ಫೋಟೋ ಕಾಪಿಗೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ವಿಡಿಯೋ ಆಯಿತು. ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಇದೇ ರೀತಿಯಾದಂತಹ ನಾವು KSOಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ಈಗಾಗಲೇ ಮಾಡಿದ್ದೀವಿ. ನಮ್ಮ ಪ್ಲೇಲಿಸ್ಟ್ನಿಂದ ಈ ಒಂದು ವಿಡಿಯೋಗಳನ್ನ ನೀವು ನೋಡ್ಬೋದು. ಮೇಯ್ನಾಗಿ ಈ ಒಂದು ಓಕೆ, ವೆರಿ ಮಚ್ ಥ್ಯಾಂಕ್ ಯು. ಯಾಕಂತಂದರೆ ಈ ಒಂದು ಅಸೈನ್ಮೆಂಟನ್ನು ಹೇಗೆ ಸಬ್ಮಿಟ್ ಮಾಡುವುದಂತ ಒಂದು ವಿಡಿಯೋ ಮಾಡಿದ್ದೆ. ತುಂಬ ಡೀಟೇಲ್ ವಿಡಿಯೋ ಇದೆ. ಓಕೆ, ಸೊ 35 ನಿಮಿಷಗಳದ್ದು. ಇದಕ್ಕೆ 7.7K ವ್ಯೂಸ್ ಆಗಿದೆ. ತುಂಬ ಧನ್ಯವಾದಗಳು. ಸೊ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಆಮೇಲೆ ಅಡ್ಮಿಷನ್ ರಿನ್ಯೂವಲ್ ಮಾಡುವಾಗ ಕೆಲವೊಬ್ಬರಿಗೆ ಫೀಸ್ ಏನಾಗುತ್ತೆ, ರಿಯಾಯಿತಿ ಆಗುತ್ತೆ, ಡಿಸ್ಕೌಂಟ್ ಆಗುತ್ತೆ. ಓಕೆ, ಸೊ ಅದನ್ನು ಸಹ ನೀವು ನೋಡ್ಕೊಳ್ಳಿ. ಆಮೇಲೆ ಎಕ್ಸಾಮಿನೇಷನ್ ಫೀಸನ್ನು ಹೇಗೆ ತುಂಬೋದು. ಓಕೆ, ಸೊ ಈ ರೀತಿ. ಆಮೇಲೆ ನಿಮ್ಮ ಸೆಮಿಸ್ಟರ್, ಓಕೆ, ಇವಾಗ ಸೆಕೆಂಡ್ ಸೆಮಿಸ್ಟರ್ ಇದ್ದೀರಾ, ನೆಕ್ಸ್ಟ್ ಮುಂದೆ ಥರ್ಡ್ ಸೆಮ್ ಬರ್ತೀರಾ, ಅದನ್ನು ಹೇಗೆ ನಿಮ್ಮ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡೋದು. ಓಕೆ, ಸೊ ಈ ರೀತಿಯಾದಂತಹ ವಿಡಿಯೋಗಳನ್ನು ನಾವು ಮಾಡಿದ್ದೇವೆ. ಅಡ್ಮಿಷನ್ ರಿನ್ಯೂವಲನ್ನು ಹೇಗೆ ಮಾಡೋದು. ಓಕೆ, ಸೊ ರಿಸಲ್ಟನ್ನು ನೀವು ಏನಾದರೂ ಚೆಕ್ ಮಾಡಿಲ್ಲ ಅಂತಂದರೆ ಇದನ್ನು ಹೇಗೆ ಚೆಕ್ ಮಾಡೋದು, ಇದೆಲ್ಲ ಇದೆ. ಓಕೆ, ಸೊ ಹಾಗಾದರೆ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.